ಇವತ್ತು ಕ್ಯಾಲೆಂಡರಲ್ಲಿ ಕೆಲವೊಂದು ಪ್ರಾಬ್ಲಮ್ಸನ್ನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಾನೇನು ಓದ್ತಾ ಇದ್ದೀನಿ ಅದನ್ನು ನಿಮಗೆ ಒಂದು ಸ್ವಲ್ಪ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. 2023-26 ಇಸ್ವಿ ಕ್ಯಾಲೆಂಡರ್ ಹಾಗೆ ಮತ್ತೆ ಯಾವ ವರ್ಷ ರಿಪೀಟ್ ಆಗುತ್ತೆ ಕ್ಯಾಲೆಂಡರ್ ಅಂತ ಕೇಳ್ತಾರೆ. ಅದಕ್ಕೆ ಸಿಂಪಲ್ಲಾಗಿ ನೆನ್ಪಿಟ್ಕೊಳೋದಂದರೆ, ಈಗ ನಿಮಗೆ ಅಧಿಕ ವರ್ಷ ಮತ್ತು ಸಾಮಾನ್ಯ ಡಿಫ್ರೆನ್ಸ್ ಗೊತ್ತಿರುತ್ತೆ. ಯಾವುದೇ ಒಂದು ಇಯರು 360 ಡೇಸ್ ಅಂದರೆ 366 ಫೆಬ್ರವರಿ 29 ಇದೆ ಅಂದರೆ ಅದು ಅಧಿಕ ವರ್ಷ. ಯಾವುದೋ ಒಂದು 365 ಡೇಸ್ ಐತೆ, ಫೆಬ್ರವರಿ 28 ದಿನ ಇದೆ ಅಂದರೆ ಅದು ಸಾಮಾನ್ಯ ವರ್ಷ ಅಂತ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಈಗ 2000 ಯೂಶಲಿ ತಗೊಂಡಾಗ ಒಂದು ಎಕ್ಸಾಂಪಲ್ ನೋಡಿರಿ, 2026 ಅಂದ್ಕೊಳ್ರಿ. ಅದು ಯಾವುದೇ ಅಧಿಕ ವರ್ಷ ಆಗಲಿ ನಿಮ್ಗೆ ಗೊತ್ತಾಗಬೇಕು ಅಂದರೆ ಲಾಸ್ಟ್ 2 ಡಿಜಿಟ್ ನೀವು ಡಿವೈಡ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. 2026 26 ಡಿವೈಡೆಡ್ ಬೈ 4 ಮಾಡಿರಿ, ಯೂಶಲಿ ರಿಮೈಂಡರ್ 2 ಬರುತ್ತೆ. 2 ಬಂತು ಅಂದರೆ ಅದು ಸಾಮಾನ್ಯ ವರ್ಷ ಅಂತೇಳಿ. 3 ಬರುತ್ತೆ, 3 ಬಂತು ಅಂದ್ರೂ ಕೂಡ ಸಾಮಾನ್ಯ ವರ್ಷ. 1 ಬಂತು ಅಂದ್ರೂ ಸಾಮಾನ್ಯ ವರ್ಷ. ಎಲ್ಲರೂ ರಿಮೈಂಡರ್ 0 ಬಂತು ಅಂದರೆ ಅದು ಅಧಿಕ ವರ್ಷ ಬಂದಾಗ ಕೆಲವೊಂದು ಟ್ರಿಕ್ಸ್ ಇದೆ, ಅದನ್ನ ಹೇಳ್ಕೊಡ್ತೀನಿ. ಈಗ ಒಂದು ವೇಳೆ ರಿಮೈಂಡರ್ 0 ಬಂತು ಅಂದರೆ 28 ವರ್ಷ ಮುಂದೆ ಹೋಗಿ ಅದೇ ಕ್ಯಾಲೆಂಡರ್ ರಿಪೀಟ್ ಆಗುತ್ತೆ. ಅದೇ ರೀತಿ ಒಂದು ರಿಮೈಂಡರ್ ಬಂತು ಅಂದರೆ 2020 ಎಕ್ಸಾಂಪಲ್ ತಗೊಂಡು ನೋಡ್ರಿ, ಒಂದು ರಿಮೈಂಡರ್ ಬಂತು ಅಂದರೆ 6 ವರ್ಷ ಅದೇ ಕ್ಯಾಲೆಂಡರ್ ಮುಂದೆ ಹೋಗಿ ರಿಪೀಟ್ ಆಗುತ್ತೆ. ಅದೇ ರೀತಿ 2 ರಿಮೈಂಡರ್ 3 ರಿಮೈಂಡರ್ ಏನೋ ಬಂತು ಅಂದರೆ 11 ವರ್ಷ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಹೇಳ್ತಾ ಇದ್ದೀನಿ. ಈಗ ಫಾರ್ ಎಕ್ಸಾಂಪಲ್ 2024 ಥರನೇ ಯಾವ ಇಯರ್ ಕ್ಯಾಲೆಂಡರ್ ರಿಪೀಟ್ ಆಗುತ್ತೆ ಅಂದರೆ 28 ವರ್ಷ ಬಿಟ್ಟು, ಅಂದರೆ ಅವಕ್ಕೆ ಆ್ಯಡ್ ಮಾಡಿರಿ 2052 ಬರುತ್ತೆ. ಹಾಗೆ 2025 ಕ್ಯಾಲೆಂಡರು ರಿಮೈಂಡರ್ 1 ಅಂತ ಇಲ್ಲಿ ಹೇಳಿದ್ದೀನಲ್ಲ, ಅದಕ್ಕೆ ಒಂದು ಇಯರ್ ಅದೇ ಒಂದು ರಿಮೈಂಡರ್ ಉಳಿತು ಅಂದರೆ ಎಷ್ಟು ಆ್ಯಡ್ ಮಾಡಬೇಕು ಅಂತ ಹೇಳಿದ್ದೆ, 6. 2025 + 6 2031. ಹಾಗೆ ರಿಮೈಂಡರ್ 2 ಉಳಿತು ಅಂದರೆ +11 2037. ಹಾಗೆ 2003 ರಿಮೈಂಡರ್ ಉಳಿದಿತ್ತು ಅಂದರೆ ಡಿವೈಡ್ ಮಾಡಿದಾಗ 2027ಕ್ಕೆ 11 ಆ್ಯಡ್ ಮಾಡಿದ್ರೆ 2038. ಸೊ ಇದು ಒಂದು ಕಾನ್ಸೆಪ್ಟು. ನೆಕ್ಸ್ಟ್ ಕಾನ್ಸೆಪ್ಟು ಅಂದರೆ ನಿಮಗೆ ಯಾವುದೇ ನೀವು ಕ್ಯಾಲೆಂಡರ್ ಇದು ಮಾಡಬೇಕು ಅಂತ ಅಂದ್ರೂ ಇದು ಕಂಪಲ್ಸರಿ ಗೊತ್ತಿರಬೇಕು. ಅದು ನಿಮ್ಗೆ ಯೂಶಲಿ ಎಲ್ರಿಗೂ ಗೊತ್ತಿರುತ್ತೆ. ಕೈಯಲ್ಲಿ ಏನು ತಂಬ್ ರೂಲ್ ಇದೆ ಅದರಲ್ಲಿ ಎಣಿಸ್ಕೊಂಡು ಮಾಡಿರ್ತೀರ, 31 ಡೇಸ್ 20 ಡೇಸ್ ಇದೇ ನಾನು ಹೇಳಬೇಕಾಗಿಲ್ಲ, ನೀವು ಕಲ್ತ್ಕೊತೀರಾ. ಹಾಗೆ ಜನವರಿ 1 ಸೋಮವಾರ ಆದರೆ ಜನವರಿ ಮಂತ್ ಲಾಸ್ಟ್ ಡೇಟ್ ಯಾವಾಗ ಬರುತ್ತೆ ಈ ಥರ ಕಾನ್ಸೆಪ್ಟಲ್ಲಿ ಕೇಳ್ತಾರೆ. ಸೊ ಜನವರಿ 1 31 ಡೇಟ್ ಹೆಂಗೆ ಕಂಡುಹಿಡಿಯೋದು ಅಂದರೆ, ಒಂದು ವಾರದಲ್ಲಿ ನಿಮಗೆಲ್ರಿಗೂ ಗೊತ್ತಿರುತ್ತೆ 7 ಡೇಸ್ ಇರುತ್ತೆ. ಈ ವಾರ ಜನವರಿ 1 ಸೋಮವಾರ ಅದು ಅಂತು ಅಂದರೆ ಜನವರಿ 30 ಯಾವ್ದು ಬರುತ್ತೆ ಅಂತ ನಿಮಗೆ ಗೊತ್ತಾಗಬೇಕು, ಸರಿನಾ? ಜನವರಿ 1 ಸೋಮವಾರ, ಜನವರಿ 30 ಅಂದರೆ ಡಿವೈಡ್ ಬೈ ಇಲ್ಲಿ 31 ಆಗಬೇಕು. ಡಿವೈಡ್ ಬೈ 7 4 28 ಪ್ಲಸ್ ರಿಮೈಂಡರ್ ಎಷ್ಟು ಆಯಿತು 3. ಸೋಮವಾರದಿಂದ 3 ದಿನ ಮಂಗಳವಾರ, ಬುಧವಾರ, ಗುರುವಾರ ಬರುತ್ತೆ. ಸೊ ಈ ಥರ ನೀವು ಟ್ರಿಕ್ಸನ್ನು ಯೂಸ್ ಮಾಡಿ ಮಾಡಬೇಕು. ಹಾಗೆ